ಸಮಾಜ ಸೇವಕ ರಾಜಕೀಯ ಮುಖಂಡರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ನೇತೃತ್ವದಲ್ಲಿ ಏಪ್ರಿಲ್ 18ರಂದು ನಡೆಯಲಿರುವ ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಅಸೈಗೋಳಿಯ ಬಂಟರ ಭವನದಲ್ಲಿ ನಡೆಯಿತು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಶೇಖರ ಅವರು ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಕಂಬಳವು ಕರಾವಳಿ ಭಾಗದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಪ್ರತಿಬಿಂಬಿಸುವ ಮಹತ್ವದ ಜನಪದ ಕ್ರೀಡೆಯಾಗಿದೆ ಎಂದು ಹೇಳಿದ್ರು. ನನಗೆ ಇದೊಂದು ವಿಶೇಷ ಕಾರ್ಯಕ್ರಮ. ನಾವು ಚಿಕ್ಕಂದಿನಿಂದ ಕಂಬಳವನ್ನ ನೋಡ್ತಾ ಇದ್ದೋ, ಚಿತ್ರಪಟಗಳಲ್ಲಿ ನೋಡ್ತಾ ಇದ್ದೋ, ಕಣ್ಣಾರಿ ಒಂದು 2-3 ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಆದರೆ ಈ ಒಂದು ಕಂಬಳದ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಉದ್ಘಾಟನೆಗೆ ನಾನಿವತ್ತು ಬರ್ತೀನಿ ಅಂತ ನಾನಾದರೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ನಿಮ್ಮನ್ನೆಲ್ಲರೂ ನೋಡೋ ಒಂದು ಸೌಭಾಗ್ಯ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಜೊತೆಲಿ ಇರಬೇಕು ಅಂತ ಹೇಳ್ತಾ, ಈ ಕಂಬಳ ಯಶಸ್ವಿ ಆಗಲಿ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಕಂಬಳದ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ನಡೆಸ್ಕೊಡ್ಬೇಕು. ನಿಮ್ಮ ಜೊತೆಗೆ ನಾವು ಇರ್ತೇವೆ. ಮೋನಪ್ಪ ಭಂಡಾರಿ ಮಾತನಾಡ್ತಾ, ಏಪ್ರಿಲ್ 18ರಂದು ಪ್ರಥಮ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳ ನಡೆಯಲಿದ್ದು, ಇದು ವಿಶೇಷ ಆಕರ್ಷಣೆಯಾಗಲಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಪ್ರಮುಖ ಕ್ರೀಡೆಯಾದ ಕಂಬಳ ಇಂದು ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಪಡೆದಿದೆ ಎಂದು ಹೇಳಿದ್ರು. 18ನೇ ತಾರೀಕದಲ್ಲಿ ಪುಲ್ಯಕಾಂಡ 8:30 ಗಂಟೆಗೆ ಹರೇಕಳದ ಪರಿಯಾಳ ಸೂರ್ಯಚಂದ್ರ ಜೋಡುಕರ ಕಂಬಳ ನಡಪೆರುಂಡು. ಸುರೂತ ಪ್ರಥಮ ವರ್ಷ ನಮ್ಮ ಅಂಚೆ ಹೇಳಿದವರ ವಿಶೇಷ ಬನವಳಿ ಕಂಬಳಗೆ ವಿಶೇಷವಾಯಿನ ಒಂದು ದೈವತ್ವನೆಲ್ಲ ಉಂಡು. ನಮ್ಮ ಹಿರಿಯ ಕಲಮಂದ ಕೆಲವು ಕಂಡವಳಿಗೆ ಪೂಕರದ ಕಂಡ ಅಂತ ಬನ್ನಪೇರು. ಪೂಕರ ಬಂಡ ಇಟ್ಟು ಕಂಬಳ ಬಂಡಂದೇ ಲೆಕ್ಕ. ಅಂಚಿನ ಆ ಕಂಬಳ ನಿರ್ದಿಷ್ಟ ಮಾಡಿ ಅಂಚೆ ಉಪ್ಪುನಿ ಅಂಚಿನ ಕಂಬಳ ಹರೇಕಳದ ಪರಿಯಾಳದ ಆ ಭಾಗಡು ಆಪಣದಂಡ ಅವು ವಿಶೇಷನಿ ಕಂಬಳ ಯಕ್ಷಗಾನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಡಿಯಪ್ಪ ಪ್ರಭಾವಿಯಾಯಿನ ಅಂಚಿನ ಒಂದು ಶಕ್ತಿಯ ಅಂಚೆನೆ ಕಂಬಳಲ ಈ 2 ಜಿಲ್ಲೆಯಲ್ಲಿ ವಿಶೇಷವಾಯಿನ ಸಂಗತಿ. ನಮ್ಮ ಸಂಸ್ಕಾರದ ವ್ಯವಸ್ಥೆ ಪ್ರಕಾರ ನಮ್ಮ ನಡತುಂದ ಬತ್ತನ ಸಂಗತಿ ಐನು ನಾನೆಲ್ಲ ಹೊರತಂದು ಒಪ್ಪ ನಮ್ಮ ಮಾತೆಲ್ಲ ಜವಾಬ್ದಾರಿ. ಬಂಟ್ವಾಳ ಬಂಟರ ಸಂಘದ ಮಾಜಿ ಅಧ್ಯಕ್ಷರಾದ ಲಯನ್ ಲೋಕನಾಥ್ ಶೆಟ್ಟಿ ಮಾತನಾಡಿ, ಹಲವು ದಶಕಗಳ ಇತಿಹಾಸವನ್ನ ಹೊಂದಿದ ಕೆಲವು ಕಂಬಳಗಳು ಕಾಲಕ್ರಮೇಣ ನಿಂತು ಹೋಗಿರೋದನ್ನ ಉಲ್ಲೇಖಿಸಿ, ಹಿಂದಿನ ದಿನಗಳಲ್ಲಿ ಟಿಕೆಟ್ ಪಡೆದು ಕಂಬಳ ವೀಕ್ಷಿಸುವ ಪದ್ಧತಿಯೂ ಇತ್ತು ಎಂದು ಸ್ಮರಿಸಿದ್ರು. ಈಗ ಕಂಬಳ ಜನಪದ ಕ್ರೀಡೆಯಾಗಿ ಗುರುತಿಸಿಕೊಂಡು ಅಪಾರ ಅಭಿಮಾನಿಗಳನ್ನ ಗಳಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರಿನ 10-20 ವರ್ಷಗಳ ಮುಂಬು ಕೆಲವು ಕಂಬಳ ಪುದರ್ದ ಕಂಬಳ ಅನ್ನುತ್ತನು. ಬಜಗೋಳಿ, ಹಳದಂಗಡಿ, ಉಬಾರಿ, ಕುಳತಮಜಾಲಿ, ಒಕ್ಕಾಡಿಗೋಳಿ ಇಂಜಿನ ಕಂಬಳ. ಇನ್ನು ಆ ಕಂಬಳಲು ಕೆಲವು ಉಂತದ್ದು ಬೋತನು ಅವಳ ಬಜಗೋಳಿ ಕಂಬಳ ಬಂದ್ಬಿಡ ಭಾರಿ ಫೇಮಸ್ ಆದ. ಟಿಕೆಟ್ದ ಆನಂದ ಕಾವಡು ಮತ್ತು 30 ವರ್ಷದ ತುಂಬು ಟಿಕೆಟ್ದ ಕಂಬಳ ಆದ. ಜೈನರಿ ಮನ್ಪ ಅಂತೇಳಿ ಭಾರಿ ವ್ಯವಸ್ಥಿತ ರೀತಿ 2 ದಿನದ ಅಂಚಿನ ಕಂಬಳ ಉಂತದು. ಇನಿ ಅಂಚನೆ ಹೊಸ ಕಂಬಳಲು ಅದೇ ನಿರ್ಮಾಣ ಆತನ ನರಿನಾನ ಕಂಬಳ, ಮುಡೂರು ಪಡೂರು ಕಂಬಳ, ಒಕ್ಕಾಡಿಗೋಳಿ ಬುಕ್ಕಂಜಿ ಕಂಬಳ, ಅಂಚನೆ ಒಮ್ಮಂಜೂರು ಕಂಬಳ, ಕುರ್ಮುಂದೂರು ಕಂಬಳ, ಕೆಲವು ಕಂಬಳಗಳು ಇತ್ತ ಹೊಸತಾದ್ರು ಅತ್ತನ 25 ಕಂಬಳಡು ಸಾಧಾರಣ 22 ಕಂಬಳ ಹೊಸ ಕಂಬಳ ಬಂದರೆ ಇದು ನಮ್ಮ ಹೆಮ್ಮೆ ಪಡಬೇಕು. ಇನ್ನು ರವೀಂದ್ರ ರೈ ಕಲ್ಲಿಮಾರ್ ಮಾತನಾಡಿ, ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಕಂಬಳವು ಧಾರ್ಮಿಕ ಹಿನ್ನೆಲೆಯನ್ನ ಒಳಗೊಂಡ ಜನಪ್ರಿಯ ಆಚರಣೆಯಾಗಿದೆ ಅಂತ ಹೇಳಿದ್ರು. ಏಪ್ರಿಲ್ 18ರಂದು ನಡೆಯಲಿರುವ ಹರೇಕಳ ಕಂಬಳಕ್ಕೆ ಶುಭವನ್ನ ಹಾರೈಸಿದ್ರು. ರವೀಂದ್ರ ಶೆಟ್ಟಿನ ಆ ಒಂಜಿ ಖ್ಯಾತಿ ಉಂಡತ್ತ ನೀನು ಮೆಚ್ಚೋಡಾಯನ ಆರ್ನ ಧೈರ್ಯ ಉಂಡತ್ತ ಐನು ಮೆಚ್ಚೋಡಾಯನ. ಯಾಕೆಂದ್ರೆ ದಯಂದ್ರೆ ಕಂಬಳವನ್ನು ಮಲ್ಪಿನ ಅದು ಸುಲಭದ ಕೆಲಸ ಅತ್ತೆ ಐಕ್ಯ ಮೇರೆ ಪಿದರ್ದೇವ್ ಮನಗ ಒಂಜಿ ಭಾರಿ ಒಂಜಿ ಧೈರ್ಯದ ವಿಚಾರ ಅಂತ ಮಾಡಿದ್ರೆ ಆರೇ ದುಂಬತ್ತೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಿಲ್ಲ. ಇಂದು ಈ ಕಂಬಳ ಬಂಡ 800 ವರ್ಷಗಳ ಇತಿಹಾಸ ಇತ್ತು ಒಂಜಿ ಜನಪದ ಕ್ರೀಡೆ ಇಂದು ಮುಖ್ಯವಾದ ನಮ್ಮ ಕರಾವಳಿ ಕರ್ನಾಟಕದ ಪ್ರತಿಷ್ಠೆಯ ಸಾಂಸ್ಕೃತಿಕವಾಯಿನಂಚಿನ ಒಂಜಿ ಕಂಬಳವನ್ನು
ಇಂದು ತುಳುನಾಡದ ಭಾರಿ ಪುದರ್ ಪೋಯಿನಂಚಿನ ಒಂಜಿ ಕ್ರೀಡೆ ಇಂದು ಕ್ರೀಡೆ ಮಾತ್ರ ಇಂದು ನಮ್ಮ ಒಂಜಿ ಜನಪದ ಆಚರಣೆವಾದ ಉಂಡು ದೇವರನ ಆ ಒಂಜಿ ಸಾನ್ನಿಧ್ಯಡು ನಡಪನೆಂಚಿನ ಆ ಕಂಬಳ ಆ ಕಂಡಡು ನಡಪನೆಂಚಿನ ಆ ಒಂಜಿ ಈ ಕಂಬಳ ಉಂಡಲ್ಲ ಐಕೊಂಜಿ ಧಾರ್ಮಿಕ ಹಿನ್ನೆಲೆ ಉಂಡು ಅಂಚಾದೆ ನಮ್ಮ ಮಾತ ಧರ್ಮ ದೇವರೇ ನೇನು ಮಾತ ನಂಬಿಕೆ ದೀನಂಚಿನ ಜನಕುಲು ನಮ್ಮ ನೇನು ಶ್ರದ್ಧಾಭಕ್ತಿನ ಮಲ್ಪೋಡು ನಮ್ಮ ಒಂಜಿ ಪೂಕರ ಕಂಡ ಅಂದ್ ಬನ್ಪ ಅಂಚನೆ ನಮ್ಮ ದೇವರ ಕಂಬಳ ಅಂದ್ ಬನ್ಪ ಕದ್ರಿದ ಕಂಬಳನೇ ದೇವರ ಕಂಬಳ ಅಂದ್ ಪುದರ್ ಪಡೆಯ ಅಂಚಾದ ದೇವರುಗಳ ನಮ್ಮ ದೈವಗಳ ಅಂಜನ ನಮ್ಮ ಮಾತಾ ಶಕ್ತಿಗಳ ಪ್ರಕೃತಿ ಶಕ್ತಿಗಳ ಭಾರಿ ಅವಿನಾಭಾವ ಸಂಬಂಧ ಇತ್ತಿನ ಒಂಜಿ ಕ್ರೀಡೆ ಅನ್ಬಂಡ ಕಂಬಳ. ಚಿಲಿಂಬಿ ಬಾಲಕರ ಶಾರದೋತ್ಸವ ಸಮಿತಿ ಸ್ಥಾಪಕಾಧ್ಯಕ್ಷರಾದ ಸುಬ್ರಾಯ ನಾಯಕ್ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇನಿ ಆರೆ ಈ ಒಂಜಿ ಕಂಬಳ ಮಲ್ಪುಡು ಪಂಡ ಅಪಗ ಎನ್ನಡ ಪಣೊಂದಿತ್ತೇರು 5 ವರ್ಷದ ದುಂಬು ಯಾನ ಪಂಡೆ ಕಂಬಳ ಮಲ್ಪನಾಗ ಇಂಕಲ ಲೆಪ್ಪುಲೆ ದಯಪಂಡ ಕಂಬಳ ಯಾನ ಹೆಚ್ಚ ತೂತಿಜಿ ಆಂಡ ಈರ್ನೆಟ್ಟು ಬರ್ಪೆಯನ್ನು ಪಂಡಿತ್ತೆ ಅಂಚನೆ ಆರ್ನ ಒಂಜಿ ಆಸೆ ದಯಪಂಡ 5 ವರ್ಷ ದುಂಬು ಪಂಡಿನಾರು ಅಂಡ ಆರ್ನ ಆಸೆ ಆರ್ನನೇ ಜಾಗಡ್ ಇನಿ ಅಲ್ಲಿ ಆಯರ ಉಂಡು ಪಣ್ಣಗ ಎಂಗ ಬಹಳ ಖುಷಿ ಅಂಡ. ಇನ್ನು ಹರೇಕಳ ಸೂರ್ಯಚಂದ್ರ ಕಂಬಳ ಸಮಿತಿಯ ಸ್ಥಾಪಕಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ನಾಡಿದ್ದು 18 ತಾರೀಕಿಗೆ ನಡೆಯುವಂತಹ ಈ ಕಂಬಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಇದು ಪ್ರಥಮ ಬಾರಿಗೆ ಆಗುವಂತದ್ದು. ಇಡೀ ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರನ್ನ ಸೇರಿಸಿಕೊಂಡು ನಾವೊಂದು ಸಮಿತಿಯನ್ನ ಮಾಡಿದ್ದೇವೆ. ಕಂಬಳದ ಯಶಸ್ವಿಗೆ ನೀವೆಲ್ಲರೂ ಕೂಡ ಸಾಕ್ಷಿಗಳಾಗಬೇಕು ಅಂತೇಳಿ ಪ್ರಥಮ ಬಾರಿಗೆ ನಾನು ವಿನಂತಿಯನ್ನ ಮಾಡ್ತಾ, ಬಹಳ ಮುಖ್ಯವಾಗಿ ಇವತ್ತಿನ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಅಂತ ಹೇಳಿದ್ರೆ, ಇದು ನಾವು ದೇವಸ್ಥಾನ ಅದು ಇದು ಮಾಡುವಾಗ ಬ್ರಹ್ಮಕಲಶ ಹೊಸ ಹೊರೆಕಾಣಿಕೆ ಅಂತ ಮಾಡ್ತೀವಿ, ಹಸಿರುವಾಣಿ ಹೊರೆಕಾಣಿಕೆ ಅಂತ. ಹಸಿರುವಾಣಿ ಹೊರೆಕಾಣಿಕೆ ಯಶಸ್ವಿ ಆದ್ರೆ ಬ್ರಹ್ಮಕಲಶ ಯಾವಾಗಲೂ ಕಾರ್ಯಕ್ರಮ ನಡೆಯುವಂಥದ್ದು. ಹಾಗೆ ಇದು ಕಂಬಳದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವಂಥದ್ದು. ಆದ್ರಿಂದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಯಶಸ್ವಿಯಾಗಿ ಕಂಬಳವು ಕೂಡ ಯಶಸ್ವಿಯಾಗ್ತದೆ ನನ್ನ ಒಂದು ಆತ್ಮವಿಶ್ವಾಸ. ಇನ್ನು ಈ ಸಂದರ್ಭದಲ್ಲಿ ಪ್ರಶಾಂತ್ ಗಟ್ಟಿ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರಾದ ಕೆಟಿ ಸುವರ್ಣ, ಸದಾನಂದ ಬಂಗೇರ, ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಮತ್ತು ಕೊರಗತನಿಯ ದೈವಗಳ ಆದಿಸ್ಥಳ ಕುತ್ತಾರಿನ ಟ್ರಸ್ಟ್ ಉಪಾಧ್ಯಕ್ಷರಾದ ದಬ್ಬೇಲಿ ಮಹಾಬಲ ಹೆಗ್ಡೆ, ರಾಮದಾಸ್ ಆಳ್ವ ತೇವನಾಡುಗುತ್ತು, ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು, ಚಂದ್ರಶೇಖರ್ ಉಚ್ಚಿಲ್, ಬಿಜೆಪಿ ಮುಖಂಡರಾದ ಸಂತೋಷ್ ರೈ ಬೋಳಿಯರ್, ಹೇಮಲತಾ ಶೆಟ್ಟಿ ಉಳಿದೊಟ್ಟು, ಚಂದ್ರಹಾಸ್ ಪಂಡಿತ್ ಹೌಸ್, ಸುರೇಶ್ ಔಟ ಕಕ್ಕೆಮಜಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.